ಮೈಸೂರಿನಲ್ಲಿ ಭಾರಿ ಬಿರುಗಾಳಿ ಮಳೆಗೆ ಮನೆ ಕುಸಿದು ಬಿದ್ದಿದೆ. ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಭಾಗ್ಯಮ್ಮ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದೆ. ವಾಸ ಮಾಡೋಕೆ ಮನೆ ಇಲ್ಲ ಅಂತ ಭಾಗ್ಯಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯಲ್ಲಿ 6 ತಿಂಗಳು ಸಣ್ಣ ಮಗು ಇರುವ ಹಿನ್ನೆಲೆ ಕುಟುಂಬ ಕಂಗಾಲಾಗಿ ಹೋಗಿದೆ. ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ನಾಶವಾಗಿದೆ. ಪರಿಹಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನೋಡಿ, ಧಾರಾಕಾರ ಮಳೆ ಮೈಸೂರಿನಲ್ಲಿ ಆಗಿರೋದು. ಆ ಹಿನ್ನೆಲೆಯಲ್ಲಿ ಒಂದು ಮನೆ ಕುಸಿದು ಹೋಗಿದೆ. ಆ ಕುಟುಂಬಸ್ಥರು ಇದಕ್ಕೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯಲ್ಲಿ ಚಿಕ್ಕ ಪಾಪು ಇದೆ, 6 ತಿಂಗಳು ಸಣ್ಣ ಮಗು ಇದೆ. ಈ ಮಗುನ ಇಟ್ಕೊಂಡು ನಾವು ಹೆಂಗಿರೋದು, ಎಲ್ಲಿರೋದು? ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ನಾಶ ಆಗಿದೆ. ಹಾಗಾಗಿ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಿದ್ದೀರಾ. ಮನೆ ಯಾವ ರೀತಿಯಾಗಿ ಕುಸಿದು ಬಿದ್ದಿದೆ ಅಂತ. ಅಲ್ಲಿ ವಾಸ ಮಾಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಇನ್ನು ಹೊಸದಾಗಿ ಜೀವನ ಕಟ್ಕೊಳ್ಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ, ಇನ್ನೂ ಸಮಯ ಬೇಕಾಗತ್ತೆ. ಅಲ್ಲಿವರೆಗೂ ನಾವು ಎಲ್ಲಿರೋದು, ಹೇಗಿರೋದು? ಚಿಕ್ಕ ಮಗು ಬೇರೆ ಇದೆ. ಏನಾದರೂ ನಮಗೆ ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮನೆ ಸೋರ್ತಿತ್ತು. ಬಾಣ್ತಿನ ಬಾಣ್ತಿನ ಕರ್ಕೊಂಡು ಈಚೆಗೆ ಓಡ್ಬಂದ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಮಳೆ ಬಿದ್ದಾಗಿರೋದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನೇ ಸತ್ತೋಗ್ಬೇಕಾಗಿತ್ತು. ಮಾತ್ರೆ ಕುಡಿಯೋಕೆ ಅಂತ ಒಳಗಡೆ ಹೋದೆ, ನೀರು ತಗೊಳಕ್ಕೆ. ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತು. ಓಡಿ ಈಚೆಗೆ ಬಂದ್ಬಿಟ್ಟೆ. ಇಷ್ಟೊಂದು ಕಷ್ಟ ಸಾಕಾರ ಮಾಡಿ ನನಗೆ ಅರ್ಜೆಂಟಾಗಿ ಮನೆ ಮಾಡಿಸ್ಕೊಡಿ. ನನಗೆ ಇರೋಕ್ಕೆ ಜಾಗನೇ ಇಲ್ಲ. ಇಲ್ಲಿ ಎಲ್ಲೂ ಜಾಗನೇ ಇಲ್ಲ. ನನಗೆ ಯಾರೂ ಇಲ್ಲ. ಹೆಣ್ಮಕ್ಳು ಬಾಣ್ತಿ ಕರ್ಕೊಂಬಂದು ಮನೇಲಿ ಇರ್ಸ್ಕೊಂಡಿನಿ. ನನಗೆ ಕಷ್ಟ ಆಗದೆ. ಆದಷ್ಟು ಸಹಾಯ ಮಾಡಿಕೊಡಿ. ಎಲ್ಲರನ್ನೂ ಕೈ ಮುಗಿದು ಬೇಡ್ಕೊತೀನಿ. ಆದಷ್ಟು ಬೇಗ ಮಾಡಿಕೊಡಿ. ನನಗೆ ನಿಮ್ದಮ್ಮ ಅಂತೀನಿ. ನಮಗೆ ಬಾಳ್ತಿ ಮನೆ ಯಾರೂ ಇಲ್ಲ. ನನಗೆ ಹಿಂದೆ ಮುಂದೆ ಗಂಡು ಮಕ್ಕಳಿಲ್ಲ. ಸರ್ಕಾರದಿಂದ ಅರ್ಜೆಂಟಾಗಿ ಒಂದು ಮನೆ ಮಾಡಿಕೊಡಿ. ಎಲ್ಲೂ ಇರೋಕೆ ಆಯ್ತಾ ಇಲ್ಲ. ನನಗೆ ತುಂಬ ಕಷ್ಟ ಆಗ್ಬಿಟ್ಟದೆ. ಮನೆ ಮುರಿದಾಗದೆ ರಾತ್ರಿನಾಗ. ಆದಷ್ಟು ಬೇಗ ಮಾಡಿಕೊಡಿ. ನನಗೆ ಎಲ್ಲ ಕ್ರಮ ಇದ್ವಿ. ಬರೀ ಎಲ್ಲರನ್ನೂ ಕರ್ಕೊಂಡು ಈಚೆಗೆ ಹೋಗಿ ಅಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಅಲ್ಲಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಅಲ್ಲಿ ದಿನ ಕಳೆಯೋದು ಬಹಳ ಕಷ್ಟ ಇದೆ. ಯಾರಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿದ್ರಾ? ಏನಾದರೂ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರಾ, ಹೇಗೆ ಅಂತ? ಇದೇ ಹುಣಸೂರು ಭಾಗದಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಸತತವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಬಿರುಗಾಳಿ ಸಮೇತ ಆಗ್ತಾ ಇರ್ತಕ್ಕಂಥ ಜೋರು ಮಳೆಗೆ ಹಳೆಯ ಮನೆಗಳು ಹಲವು ಭಾಗಗಳಲ್ಲಿ ಕುಸಿತಿರ್ತಕ್ಕಂಥದ್ದು. ಅದೇ ರೀತಿ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮ ಏನಿದೆ, ಈ ಒಂದು ಮೂಕನಹಳ್ಳಿ ಗ್ರಾಮದಲ್ಲೂ ಕೂಡ ಒಂದು ಮನೆ ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಆದರೆ ಜೋರು ಮಳೆಗೆ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನಾಶವಾಗಿರ್ತಕ್ಕಂಥದ್ದು. ಇನ್ನು ಇದ್ದಂತಹ ಒಂದು ಮನೆಯನ್ನ ಕಳೆದುಕೊಂಡಿರ್ತಕ್ಕಂಥ ಭಾಗ್ಯಮ್ಮ ಎಂಬುವರು ಏನಿದ್ದಾರೆ, ಇವರು ಒಂದು ರೀತಿ ಕಂಗಾಲಾಗಿದ್ದಾರೆ, ಕಣ್ಣೀರನ್ನು ಇಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಮನೆಯಲ್ಲಿ ಪುಟ್ಟ ಮಗುವು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಸದ್ಯ ವಾಸದ ಮನೆಯೂ ಕೂಡ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅಧಿಕಾರಿಗಳು, ಸಂಬಂಧಪಟ್ಟಂತವ್ರು ಏನಿದ್ದಾರೆ, ಇವರು ಅಲ್ಲಿಗೆ ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ಪರಿಶೀಲನೆಯನ್ನು ಮಾಡಿ ಅವರಿಗೆ ಏನ್ ಪರಿಹಾರವನ್ನು ಕೊಡಬೇಕಾಗಿದೆ ಅದನ್ನ ತಕ್ಷಣವಾಗಿ ಕೊಡಬೇಕಾದಂತಹ ಅನಿವಾರ್ಯತೆ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದ್ದಂತಹ ಒಂದು ಮನೆಯನ್ನು ಕಳೆದುಕೊಂಡಿರ್ತಕ್ಕಂಥ ಭಾಗ್ಯಮರಿಗೆ ಬೇರೆ ದಾರಿಯೇ ಇಲ್ಲ. ಹೀಗಾಗಿ ಸಾಕಷ್ಟು ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಭಾಗ್ಯಮ್ಮ ಅವರನ್ನ ಇದುವರೆಗೂ ಕೂಡ ಅಧಿಕಾರಿಗಳು ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ. ಇವತ್ತಾದ್ರೂ ಕೂಡ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಒಂದು ಮುಕ್ನಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ತಾಲೂಕು ಆಡಳಿತ ತಕ್ಷಣವಾಗಿ ಅವರಿಗೆ ಏನು ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಏನಿದೆ ಅದನ್ನ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕಂಪ್ಲೀಟ್ ಆಗಿ ಆ ಮನೆ ಕುಸಿದಿರತಕ್ಕಂಥದ್ದು. ಹೀಗಾಗಿ ಭಾಗ್ಯಮ್ಮ ಎಂಬುವರು ಒಂದು ರೀತಿ ಮನೆಯನ್ನ ಕಳೆದುಕೊಂಡು ಈಗ ಕಂಗಾಲಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ಆಮೇಲೆ ಡೀಟೇಲ್ಸ್ಗಾಗಿ.